ನಾನು ಅದೃಷ್ಟ ಹಾಸ್ಪಿಟ್ಲಿಗೆ ಹೊರಟಿದ್ದೀವಿ ಇವತ್ತು. ಅದೊಂದು ಸ್ವಲ್ಪ ನೀರಿಟ್ಬಿಡು ಆ ಕಡಲೆ ಗಿಡಕ್ಕೆ. ಕರೆಂಟ್ ಬರುತ್ತೆ, 2 ಗಂಟೆಯಿಂದ ಕರೆಂಟ್ ಬರುತ್ತೆ. ನೋಡ್ಕೊಂಡು ನೀರಿಟ್ಬಿಡು. ಇವತ್ತು ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಅಂತ. ಸರಿಯಪ್ಪ, ಆತು, ಒಳ್ಳೇದಾಗ್ಲಿ. ಹೋಗ್ಬಾ, ನಾನೆಲ್ಲ ಮಾಡ್ತೀನಿ ಪಾಪ. ನೀನು ಹೊಲ್ದಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಅಮ್ಮಣಿನ ಸೆನಕ್ ನೋಡ್ಕೆ. ಯಾಕಂದರೆ ಅಮ್ಮಣ್ಣ ಇವಾಗ ಬಸ್ರಿ ಹೆಂಗ್ಸು ಇಂಥ ಸಮಯದಾಗೆ ಸೆನಕ್ ಇರ್ಬೇಕು ಅಮ್ಮಣ್ಣಿ. ಅದಕ್ಕೇನೆ ಚೆನ್ನಾಗಿ ನೋಡ್ಕೊಳಪ್ಪ. ನಾನೆಲ್ಲ ನಾವು ಮಾಡ್ತೀನಿ ಹೇಳು. ಮಾಡ್ತೀನಿ ಹೇಳಪ್ಪ. ಕೂಲಿನ ಕೊಡ್ಬೇಡಿ. ಏನು ನೀರು ಇಕ್ಕದಿಲ್ಲ, ನೀವು ಇವತ್ತೇನು ಬದುಕಿಲ್ವಲ್ಲ. ನಾನಿವತ್ತು ಹೇಳೋಣ ಅಂದ್ಕೊಂಡೆ ಹಸ್ರುಗ ಬಿಡ್ಸಾಕೋನು ಟೊಮೆಟೊ ಬಿಡ್ಸಾಕೋನು. ಆದರೆ ರೇಟ್ ಇಲ್ಲ ಅಂತೇಳಿ ಸುಮ್ಮನಾಗಿದ್ದೀನಿ ಮಾರ್ಕೆಟಿಗೆ. ಅದಕ್ಕೆ ಇವತ್ತು ಬೇರೆ ಹಾಸ್ಪಿಟ್ಲ್ ಬೇರೆ ಹೊರಟಿದ್ವಾ, ಅದಕ್ಕೆ ನಾಳೆ ಬಿಡಿಸ್ಬಿಟ್ಟು ನಾಳೆದು ಮಾರ್ಕೆಟಿಗೆ ಹಾಕೋಣ ಅಂತೇಳಿ ಸುಮ್ಮನಾಗಿದ್ದೀನಿ. ನೋಡೋಣ ಹೆಂಗಾಗುತ್ತೆ. ನಾಳೆನೇ ಕೂಲರ್ನ ಕರೆದ್ರೆ ನಾಳೆಯಿಂದಲೇ ಎಲ್ಲ ಕೀಳ್ಸೋಕ್ಕಾಗುತ್ತೆ ಹೇಳು. ಅದೊಂದು ಸ್ವಲ್ಪ ನೀರು ಇಕ್ಬಿಡು. ನೋಡ್ಕೆ ಅಣ್ಣ ಇಲ್ಲಿ ಜವಾಬ್ದಾರಿಯಿಂದ ನೋಡ್ಕೊಂತೀನಿ ಬೇಡಪ್ಪ, ನೀನೇನು ಟೆನ್ಷನ್ ತಗೋಬೇಡ. ಅಂದರೆ ಅಣ್ಣ ನೀನು ಬಂದು ಇಲ್ಲಿರೋದ್ರಿಂದನ ನಮಗೂ ಏನು ಬಾಯಿ ಇಲ್ಲ. ಹೊಲ್ದಾಗೆ ಬಿಟ್ಟೋದ್ರೂ ನಮ್ಮ ಅಪ್ಪಯ್ಯ ನೀನು ಇರೋದ್ರಿಂದ ನನಗೇನು ಬಾಯಿ ಇಲ್ಲ. ಮೊದಲು ಅಪ್ಪಯ್ಯ ಹೊಸ ಎಮ್ಮೆ ಅದು ಇದು ಮಾಡ್ಕೊಂಡು ಹೋಗೋದು. ನಮ್ಮ ಅಪ್ಪಯ್ಯನು ನೀನು ಇರೋದ್ರಿಂದ ನಮ್ಮ ಅಪ್ಪಯ್ಯನ ಕಾಲ ಆಗಲ್ಲ. ಅಲ್ಲೇ ಮಣ್ಕಾಲು ನೋವು ಒಂಬುತ್ತೆ. ಅದಕ್ಕಾಗಿಯ ನೀನೇ ನೋಡಕ್ಕೆ ಸರಿನಿ. ಅಪ್ಪಯ್ಯನು ಬರುತ್ತೆ ಈಗ ಹೋಗಿ ಮಂತಕ್ಕೆ ಹೋಗಿ ಕಳಿಸ್ತೀನಿ. ಹಾಂ ಸರಿಯಪ್ಪ, ಆಯ್ತು ಹೇಳು. ನಾನೆಲ್ಲ ನೋಡ್ಕೊಂತೀನಿ ಪಾಪ. ಇದ್ರ ಬಗ್ಗೆ ಏನು ದಿಗ್ಲಿಕ್ಕೆ ಬೇಡ. ಅಣ್ಣಗೂ ಹೇಳು, ಬಸಣ್ಣಗೂ ಏನು ಬರಬೇಡ ಅಂತ ಪಾಪ. ಯಾಕೆ ಮಣ್ಕಾಲು ನೋವು ಹೊಮ್ತೈತೆ, ಅದನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ನಾನೆಲ್ಲ ನೋಡ್ಕೊಂತೀನಿ ತಿರಾನ. ನೀನು ಇರೋದ್ರಿಂದನ ನಮ್ಗೆ ಯಾವುದಕ್ಕೂ ಬಾಯಿ ಇಲ್ಲ ಇಲ್ಲಿ. ಎಲ್ಲರಿಗೂ ಅಷ್ಟೇ, ನೀನು ಇಲ್ಲಿರೋದ್ರಿಂದನ ಒಂದು ಸ್ವಲ್ಪ ಬರೋರ್ಗೂ ಹೋಗೋರ್ಗು ಬಾಯಿ ಇರುತ್ತೆ. ಅಯ್ಯೋ ಈಗಳಪ್ಪ ಇದ್ದಾನೆ, ಪಾಂಡಪ್ಪ ಯಾತನ ಕೇಳ್ತಾನೆ ಆತನ ಹೇಳ್ತಾನೆ ಅಂತೇಳಿ ಹೆದರಿಕೆ ಅಂತಾರೆ ಒಂದಿಟ್ಟು. ನೀನು ಇಲ್ಲಿರೋದ್ರಿಂದನ ಜನ ಯಾರೋ ಅಂತ ಯಾತ್ಕೊ ಬರಲ್ಲ. ಜಾಮಿಗಳಪ್ಪ ಪುಕ್ಸೆಟ ಸಿಗುತ್ತೆ ಅಂದ್ಬಿಟ್ರೆ ಸಾರ್ದು ಬಿಡ್ತಾರೆ. ಪುಕ್ಸೆಟದು ಯಾತನ ಒಂದು ಏಟು ಸಿಗುತ್ತೆ ಅಂದ್ರೆ ಸಾಕು, ರಾಮ 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 ಕಾತ್ಕೊಂಡಿರ್ತಾರೆ. ನನಗೂ ಬರಲಿ, ನಮ್ಮ ನನ್ನ ಮಕ್ಳಿಗೆಲ್ಲ ಬರಲಿ ಅಂತಾರೆ. ಆಸೆ ಮುಂಚೆನಿ ಪುಕ್ಸೆಟ ಯಾವುದಾದ್ರೂ ಉಚಿತವಾಗಿ ಸಿಗುತ್ತೆ ಅಂತ ಅಂದ್ಬಿಟ್ರೆ ಸಖತ್ ಆಸೆ ಪಟ್ಬಿಡ್ತಾರೆ. ಹಂಗೆ ಕಣಣ್ಣ, ಏನು ಮಾಡೋಕ್ಕಲ್ಲ. ಮನುಷ್ಯನ ಸ್ವಭಾವನೇ ಅಷ್ಟು. ಆಸೆಗೆ ಮಿತಿನೇ ಇಲ್ಲ. ಅದ್ರಾಗೂ ಉಚಿತವಾಗಿ ಸಿಗ ಅಂತ ಅದಕ್ಕಂತೂ ಬೋಲ್ ಆಸೆ ಪಡ್ತಾರೆ. ಅಯ್ಯಪ್ಪ, ಜನ ಹಂಗೆ. ಮತ್ತೆ ಇವಾಗ ಜನ ಹೆಂಗೆ ಬದಲಾಗ್ತಾರ, ಕಾಲ ಹೆಂಗೆ ಬದಲಾಗುತ್ತಾ, ಜನನೂ ಹಂಗೆ ಬದಲಾಗ್ತಾರೆ ಕಣಪ್ಪ. ಮೊದ್ಲಿನ ಕಾಲದಂಗೆಲ್ಲ ಇವಾಗ. ಯಾಕ ನಿನ್ನ ಸೊಸೆ ಬತ್ತಾಯ್ತು ನೋಡಲ್ಲಿ. ಮಮ್ಮ ಏನು ಮಾಡ್ತೀಯ ಮಮ್ಮ? ಏನಿಲ್ಲ, ಗುಂಡಪ್ಪರೆಲ್ಲ ಆಸ್ಪತ್ರೆಗೆ ಹೋಗ್ತಾರೆ. ನೀರು ಇಕ್ಬೇಕು, ಕರೆಂಟ್ ಬರುತ್ತೆ 2 ಗಂಟೆಗೆ. ಅದನ್ನೇ ಗುಂಡಪ್ಪ ಹೇಳ್ತಿದ್ದಂತ ನೀರು ಇಕ್ಕು ಅಂತ ಹೇಳಿ ಅದಕ್ಕೆ ಇಲ್ಲೇ ಇದ್ದೀನಿ. ಯಾಕಮ್ಮ? ಅಲ್ಲ ಕಣ್ಮಮ್ಮ, ನೀ ಆತ ಮಾತಾಡ್ಬೇಕಾಯ್ತು, ಅದಕ್ಕೆ ಬಂದೆ. ಅಲ್ಲ ಕಣಮ್ಮ, ನೀನು ಕಂಡು ಕೊಟ್ಟವನು ಮದುವೆ ಆಗಿದೆಯಲ್ಲಮ್ಮ. ನಾನು ಎಷ್ಟೆಲ್ಲ ಹೇಳ್ದೆ ಗೊತ್ತೇ. ಸಿದ್ದು ಹತ್ರ ಮಾತಾಡಿದ್ದೀನಿ. ನನಗೆ ಸಿದ್ದು ತುಂಬ ಪರಿಚಯ ಇದ್ದಾನೆ. ನಾನು ಸಿದ್ದು ಹತ್ರ ಮಾತಾಡಿದ್ದೀನಿ. ಸಿದ್ದು ಎಲ್ಲ ಹೇಳಿದ್ದೀನಿ. ಸಿದ್ದು ಬೇಡ ಹೇಳ್ಬಿಡು ಅಂತ. ಸಿದ್ದು ಎಲ್ಲ ವಿಚಾರಿಸ್ತಾ ನಾನು ಕೇಳ್ದ. ನಾನು ಎಲ್ಲ ಹೇಳಿದ್ದೀನಿ ಸಿದ್ದು ಹತ್ರ. ನೆನ್ನೆ ನನಗೆ ಫೋನ್ ಮಾಡೋದು ಎಲ್ಲ ಹೇಳ್ದೆ. ಅವ್ರಿಗೆ ನೋಡಿ ಇವಾಗ ಹಿಂಗೆ ಮಾಡ್ಕೊಳೈತೆ ಅಂತೇಳಿ ಎಲ್ಲ ವಿಷಯ ಮಾತಾಡ್ದಾನಂತಾಗೆ. ಅಲ್ಲ ಅಷ್ಟೊಂದೆಲ್ಲ ಹೇಳಿದ್ರು ಅವನ ಸಿದ್ದು ಮಾತಾದ್ರೆ ಕೇಳೋಕ್ಕಾಗ್ತಿರ್ಲಿಲ್ಲ. ನಮ್ಮ ಸಿದ್ದು ಎಷ್ಟು ಒಳ್ಳೆ ಹುಡುಗ. ಏನು ಮಾಡ ಅನ್ಕೊಂಡಣ, ನಾನು ಕೇಳಲಿಲ್ಲ ಅವ್ರ ಮಾತಾ. ಏನು ಮಾಡೋದು ಏನೋ ಅನ್ನಿಸ್ತೈತೆ. ಇವಾಗ ನಮ್ಮ ಅತ್ತೆ ನಮ್ಮ ಮನೆಯಾಗಿರ್ಬೇಡ ಅಂತೈತೆ. ನನ್ನ ಕಣೆ ಮನೆ ಅಂತೈತೆ. ದೊಡ್ಡ ಇಸ್ಕಂಬ 1,00,000ನ ಬ್ಯಾಂಡ್ ಬಂದಿತ್ತು. ಅದನ್ನು ತಾಂಬಂದು ಕೊಡುವಂತು. ನಮ್ಮಮ್ಮ ಯಾರು ಕೊಡಲ್ಲ ಅಂದರು ಬ್ಯಾಂಡ. ಅದಕ್ಕೇ ಇವಾಗ ನಂದು ಮನೆ, ನಿನ್ನ ಮನೆಯಾಗಿರಬೇಡ, ನಾನು ಹೇಳ್ದಂಗೆ ಕೇಳೋದಾದರೆ ಕೇಳ್ಕೊಂಡಿರು. ನೆನ್ನೆ ನಾನು ಗಾರ್ಮೆಂಟ್ಸಿಗೆ ಹೋಗೋಣ ಅಂತ ಹೊರಟಿದ್ದೆ. ಇವತ್ತು ಹೋಗೋಣ ಅಂತ ಹೋದೆ. ಪೀಸ್ ವರ್ಕ್ ಅಂತೆ, ಸ್ವಲ್ಪ ಪೀಸ್ ವರ್ಕ್ ಅದು ಮಾಡಿ ಬಂದೆ. ಅದಕ್ಕೇ ಇವಾಗ ಅಲ್ಲೇ ದುಡ್ಡು ಕೊಡು ಅಂತೈತೆ. ಗಾರ್ಮೆಂಟ್ಸ್ಗೆ ಹೋಗೋದ ₹1 ದುಡ್ಡು ಇಕ್ಕೊಂಬಂಗಿಲ್ವಂತೆ. ಎಲ್ಲ ಯಾತ ಇಕ್ಕೊಂಬಂಗೆ ಮತ್ತೆ ಹೇಳ್ದಂಗೆ ಕೇಳ್ಕೊಂಡಿರೋದಾದ್ರೆ ಇರಬೇಕಂತೆ. ಇಲ್ಲಾಂದರೆ ನಂದು ಮನೆ ಅಂತೈತೆ. ಅವಳು ಹಂಗೆ. ಮತ್ತೆ ನಾನು ಮೊನ್ನೆನೇ ಹೇಳಿದ್ದೀನಿ. ಅಮ್ಮ ಯಾವಾಗಲೂ ಹಂಗೆ ಪಾಪ. ನಿಮ್ಮ ಅಣ್ಣನ ಬೋಲ ಎನಿಸ್ಕೊಂಡು ತಿಂತು. ಇವಾಗ ಕೊನೆಗೆ ಹಂಗೆ ನಮ್ಮ ಹೊಲ್ದಾಗ ಬಂದು ಈಗ ನೆಮ್ಮದಿಗೆ ಐತಿಲ್ಲ. ಮಂಚ ಐತೆ, ಮಂಚದ ಮೇಲೆ ಮನಿಕೊಂಡು ನೆಮ್ಮದಿಗೆ ಹೊಲ್ದಾಗಿರುತ್ತೆ. ಅದಕ್ಕೇ ನಾನು ನಮ್ಮ ಅಮ್ಮನ ಜೊತೆಗೇ ಇಲ್ಲೇನೆ ಹೆಂಗೋ ಇಲ್ಲೊಂದಿಷ್ಟು ಮನೆ ಇತ್ತಲ್ಲ ಅಣ್ಣ ಗುಂಡಣ್ಣ, ಇಲ್ಲೇ ಇದ್ಬಿಡ್ತೀನಿ ಕಾರಣ. ನಾನು ಇಲ್ಲೇ ಏನಾರ ಕೆಲಸ ಮಾಡ್ಕೊಂಡು ಆ ತಾಯಿ ಮಗನ ಸವಾಸನೇ ಬೇಡ ಅಣ್ಣ. ಹಂಗೇನೆ ಎಲ್ಲ ನಾಟ್ಕಳ್ಕೊಂಡು ಸುಮ್ಮನೆ ಕಾಲು ನೋಯುತ್ತೆ ಅಂತ ಗನವಾಗಿ ಓಡಾಡ್ತಿದ್ದಾನು. ನಾನು ನೋಡಿ ಕಾಲು ನೋಯುತ್ತೆ ಅಂತಾನೆ. ಅವನು ಹಂಗೆ ನಾಟಕ ಆಡ್ತಾನೆ. ಅದಕ್ಕೆ ಮತ್ತೆ ನಾನು ಬಿಟ್ಟು ಬಂದರೆ ಅವರಿಬ್ಬರಿಗೂ ಗೊತ್ತಾಗುತ್ತೆ. ನನ್ನ ಮಗನು ಹಂಗೆ ಬೋಲ್ ನಾಟಕಗಾರ. ನಾನು ನಾಳೆ ನೋಡ್ತಾ ಇದ್ದೀನಿ, ಎದ್ದಾಗಿಂದಲೂ ಬೋಲ್ ನಾಟಕ ಆಡ್ತಾ ಇದ್ದಾನೆ. ಆ ಜೀವಿತ, ಆ ಜೀವನ ಇವತ್ತೇನು ನನ್ನ ಮಕ್ಕಳು ಅಂತ ನಾನು ಹೊಟ್ಟೆಗೆ ಇಕ್ಕೆಮಲ್ಲ. ಅವ್ರ ಬುದ್ಧಿ ಏನಾಯ್ತು ಅದನ್ನ ಹೇಳ್ತೀನಿ. ನಾನು ಮುಂದಾಗಲೇ ನಾನು ಬಂದು ನೀನು ನಾನು ಕೇಳಿದ್ರು ಸುಮ್ಮನೆ ಯಾಕಮ್ಮ ಒಂದು ಹೆಣ್ಣಿನ ಜೀವನ ಹಾಳು ಮಾಡಬೇಕು, ಸುಮ್ಮನೆ ಯಾಕೆ ನಿನ್ನ ಜೀವನ ಹಾಳು ಮಾಡ್ಕೊಂತೆ ಕಣಮ್ಮ, ಬೇಡ ಅವ್ನು ಮದುವೆ ಆಗ್ಬೇಡ ಅಂತ ಹೇಳ್ತಿದ್ದೆ. ನನ್ನ ಮಗಳು ಅಂತ ನಾನೇನು ಹೊಟ್ಟೆಗೆ ಇಕ್ಕೆಮಲ್ಲ. ಯಾರೇ ಆಗಲಿ ನನಗೆ ಒಂದೇನೆ. ಈಗ ಒಬ್ರು ಹೆಣ್ಮಕ್ಳು ಜೀವನ ಹಾಳು ಮಾಡಬಾರ್ದು. ಅವ್ರು ಮೂವರು ಅಷ್ಟೇ, ಮೂವರು
ಅವ್ರು ಹೆಂಗೆ ಅಂದರೆ ಅವರು ಒಂದು ಈಟನ ದುಡ್ಕೊಂಡು ತಿನ್ನಬೇಕು ನಾವು ನಾಲ್ಕರಂತೆ ಇರಬೇಕು ಅಂಬಲ್ಲ. ಬರೀ ಪುಕ್ಸಟ್ಟೆ ಎಲ್ಲನ ಯಾರು ಸಿಗುತ್ತೆ ಏನು ಯಾರಿಗೆ ಏನು ಮೋಸ ಮಾಡೋಣ ಅದನ್ನೇ ಯೋಚನೆ ಮಾಡ್ತಿರ್ತಾರೆ ಅವರು. ದುಡ್ಕೊಂಡು ತಿಂಬ ಯೋಗ್ಯತೆ ಇಲ್ಲ ಅವ್ರಿಗೆ. ಎಂದೆಂದು ದುಡ್ದಿಲ್ಲ, ದುಡ್ಕೊಂಡು ತಿಂದಿಲ್ಲ. ಆ ಬೆಂಗ್ಳೂರ್ಗಂತ ಹೋದ್ವು, ಬರೀ ಎಲ್ಲ ಹಾಳು ಮಾಡ್ಕೊಂಡು ಬಂದವು. ಅದಕ್ಕೆ ಕಣೋಣ, ನಾನು ನಮ್ಮ ಮಾಮನ ಜೊತೆಗೇನೆ ನಿಂತ್ಕೊಂಡು ಇಲ್ಲಾಂದ್ರೆ ಬೇರೆ ಮನೆ ಆದರೂ ಮಾಡ್ತೀವಿ, ಇಲ್ಲ ಅಂತಂದರೆ ಇಲ್ಲೇ ಆದರೂ ಮಾಡ್ಕೊಂಡು ಉಣ್ಕೊಂಡು ಗುಡ್ಲಾಗಿ ಇರ್ತೀವಿ. ಇಲ್ಲೇನೆ ಇರೋಣ ಅಂತ. ಚೆನ್ನಾಗೈತಲ್ಲ ರೂಮು, ಇಲ್ಲೇ ಇರೋಣ ಅಂತ ಅಂದ್ಕೊಂಡಿದ್ದೀನಿ ಕಣೋಣ. ಪ್ಲೀಸ್ ಕಣೋಣ ಗುಂಡಣ್ಣ, ಸ್ವಲ್ಪ ದಿನ ಹೆಲ್ಪ್ ಮಾಡು ಅಣ್ಣ. ಇನ್ನೇನು ಮಾಡೋಣ, ನಾನು ನಮ್ಮ ಮತ್ತೆ ಬೇರೆ ಇರ್ತೀವಿ, ಅವ್ರು ಹಂಗೆ ಮಾಡ್ತಾರೆ ಅಂತಂದರೆ ನಮ್ಮ ಅಪ್ಪ ನಮ್ಮಮ್ಮನ ಹೋಗಿ ಬಾಂಡ್ ಬಂದಿತ್ತು, ಕೇಳಿದೆ, ಕೊಡಲಿಲ್ಲ. ಅದಕ್ಕೇ ಅದಾಗೋದಾಳು ಈಗ ಬತ್ತಿಯಲ್ಲೇ ಹಂಗೆ ಹಿಂಗೆ ಅಂತ ಯಾತಾಯ್ತ ಮಾತಾಡ್ದ. ಇವನು ಚೆನ್ನಾಗಿದ್ದಾನೆ, ಘನವಾಗಿ ಓಡಾಡ್ತಿದ್ದಾನೆ, ಏನು ನಾಟಕ ಆಡ್ತಾನೆ. ಮತ್ತೆ ಅವ್ನು ಬೋಲ್ ನಾಟಕಗಾರ ಅವನು. ಯಪ್ಪ ಎಂಥದ್ದು ಮಾಡ್ದ ಗೊತ್ತೇ, ಆ ಸಂಜು ಮತ್ತೆ ಅದೃಷ್ಟ, ನಮ್ಮ ಅದೃಷ್ಟನ ಬಗ್ಗೆ ಸುಮ್ಮನೆ ಊರಾಗೆಲ್ಲ ಇಲ್ಲದ್ದೆಲ್ಲ ಸುದ್ದಿ ಒಬ್ಬರಿಸಿದ್ದ. ಅಯ್ಯೋ ಅವ್ರು ಮಾಡಿರೋ ಇದಕ್ಕೆ, ಅವ್ರು ಮಾಡಿರೋ ಕರ್ಮ ಅವ್ರು ಅನುಭವಿಸ್ತಾರೆ. ಅದನ್ನೆಲ್ಲ ಬಾಯ್ಬಿಟ್ಟು ಹೇಳ್ಬಾರ್ದು ಕಣಮ್ಮ. ಬಾಯ್ ಬಿಟ್ಟು ಹೇಳೋಕ್ಕೆ ನಮಗೆ ಒಂಥರ ನಾಚಿಕೆ ಆಗುತ್ತೆ. ಅವ್ರು ಮಾಡಿರೋ ಇದಕ್ಕೆ ಇವತ್ತು ಅವ್ರು ಮಾಡಿರೋದು ಅವ್ರು ಅನುಭವಿಸ್ತಾರೆ. ಅದಕ್ಕೆ ನಾನು ನಮ್ಮ ಅಮ್ಮ ಬೇರೆ ಇರೋಣ, ಸುಮ್ಮನೆ ನಮ್ಮ ಪಾಡಿಗೆ ನಾನು ಗಾರ್ಮೆಂಟ್ಸ್ಗೆ ಹೋಗ್ತೀನಿ ಇಲ್ಲಿಂದಾನೇ. ಏನು ಹೊಲ ಏನು ದೂರ ಇಲ್ವಲ್ಲ, ನಡ್ಕೊಂಡು ಹೋಗೋದಲ್ಲ ಸ್ವಲ್ಪ. ಅದಕ್ಕೆ ಆತ ಊರಿನ ಸಾವಾಸನೆ ಬೇಡ, ಬೆಳಗ್ಗೆಯಿಂದನೂ ಗಲಾಟೆ. ನಿನ್ನ ಮನೆಯಾಗ ಇರಬೇಡ, ನೀನು ಇರಬೇಡ ನಿನ್ನ ಮನೆಯಾಗಿ. ನಾನು ಹೇಳ್ದಂಗೆ ಕೇಳಂಗಾದ್ರೆ ನಿಮ್ಮ ಮನೆಯಾಗಿರು, ಇಲ್ಲಾಂದರೆ ಇರಬೇಡ ಅಂತ. ನನಗೆ ಹಣ ಮನೆಯಾಗ ಜಗಳ ಮಾಡಿದರೆ ಒಂಥರ ನೆಮ್ಮದಿ ಇಲ್ದಂಗೆ ಆಗುತ್ತೆ. ಮನೆಯಾಗೆ ನೆಮ್ಮದಿಯಾಗಿರ್ಬೇಕಂತಂದರೆ ಎಲ್ಲರೂ ಸಂತೋಷವಾಗಿ ಮಾತಾಡಿಸ್ಕೊಂಡು ಎಲ್ಲರೂ ಚೆನ್ನಾಗಿದ್ರೆ ಏನೂ ಕಾಣಿಸಲ್ಲ. ಒಂಥರ ಯಾವಾಗಲೂ ಮನೆಯಾಗೆ ಕಿರಿಕಿರಿ ಆಗ್ತಾಯಿದ್ರೆ ಹೆಂಗಾಗುತ್ತೆ ಹೇಳು. ನನಗೆ ನಿಜವಾಗ್ಲೂ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ. ಇವಾಗ ಹೋಗ್ತೀನಿ, ನಾನು ಗಾರ್ಮೆಂಟ್ಸಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೋಗಿದ್ದೆ ಪೀಸರ್ಕಿಗೆ ಸೇರ್ಕೊಂಡಿದ್ದೀನಿ. ಪೀಸರ್ಗೆ ಎಷ್ಟಾದರೂ ಮಾಡ್ಬೋದು, ಓದೋಳು ಸ್ವಲ್ಪ ತಿದ್ದು ಬಂದಿದ್ದೀನಿ. ನನಗಂತ ಹಿಂಸೆ ಆಗ್ಬಿಟ್ಟೈತೆ. ಕೆಲ್ಸಕ್ಕೆ ಹೋಗ್ತೀಯಾ? ದುಡ್ಡು ಕೊಡು. ನಿನ್ನ ಕೆಲ್ಸಕ್ಕೆ ಹೋಗಿದ್ದ ದುಡ್ಡು ಕೊಡಲೇಬೇಕು. ಕೊಡಲಿಲ್ಲ ಇವತ್ತು ಹಿಂಗೆ ಏನು ದಿನ ಕೊಡ್ತಾರೆ ಅಣ್ಣ ಯಾರನ್ನ ಗಾರ್ಮೆಂಟ್ಸ್ಗೆ ಹೋಗಿರೋದ? ಇವತ್ತೊಂದು ದಿನ ಹೋಗಿದ್ದೀನಿ, ನಾಳೆ ಶುಭ ಮಸ್ತು ಅಂತ ಹೋಗಿರೋದಕ್ಕೆ ನಾಳೆ ದುಡ್ಡು ಕೊಡು. ಯಾರನ್ನ ಒಂದೇ ದಿನಕ್ಕೆ ಕೊಡ್ತಾರೆ. ತಿಂಗಳು ಆಗೋದು ಬೇಡ, ತಿಂಗಳು ಸಂಬಳ ಕೊಡೋದು ಬೇಡ ಅವರು. ಹಂಗೆ ಮತ್ತು ಅವಳು ಯಾವಾಗಲೂ ದುಡ್ಡು ನಾವು ನಾನು ಹಂಗೆ ಇನ್ನು ಬುದ್ಕಿಗೆ ಹೋಗಿ ಬರೋದೇ ತಡಮ್ಮ. ಅವ್ರು ಕೊಟ್ಟಿಲ್ಲ ಅಂದ್ರೆ ಕೇಳ್ತಿರ್ಲಿಲ್ಲ. ಏಳ್ಗಾಗಿನ ನಮ್ಮ ಅಯ್ಯಮ್ಮ ಬೈತಾಳೆ ಅಂತ ಇಸ್ಕೊಬತ್ತಿದ್ದಿ. ನಾನು ಮುಂದಾಗಲಿ ಬುದ್ಧಿದ್ದಿದ್ರೆ ಸುಮ್ಮನೆ ಅದೃಷ್ಟ ಮಾರು ಹೊಲ್ದಾಗ ಬಂದು ನೆಮ್ಮದಿ ಇದ್ಬಿಡ್ತಿದ್ದಿ. ಯಾವನೇ ಆತಂದ್ರು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ತಿರಿ, ಸುಮ್ಮನೆ ನೆಮ್ಮದಿ ಇದ್ಬಿಡ್ತಿದ್ದಿ. ಈಗ ಹಂಗೆ ಮಾಡಿ ಸುಮ್ಮನೆ ಬಂದು ಇಲ್ಲಿ ಬಿಡಪ್ಪ ಗುಂಡಪ್ಪ ಒಂದು 2 ದಿನ ಇದ್ರೂ ಇರಲಿ ಸುಮ್ಮನತ್ತ. ಇಲ್ಲೇ ಮಾಡುತ್ತತ್ತ ಯಾಕನ ತಾಮಂದು ಕೊಡ್ತೀನತ್ತ. ಪಾಪ ಅದೃಷ್ಟ ಮುಂದೆ ಹೆರಿಗೆ ಆದ್ರೂ ಇವಾಗ ಗಗನ ಮುಂದೆ ಬೇರೆ ಕರ್ಕೊಂಬತ್ತೀರಾ, ಒಟ್ಟು ಹೆರಿಗೆ ಆಗುತ್ತೆ, ಸೋಡ ಕೈಗೆ ಒಟ್ಟು ತರೋಕ್ಕಲ್ಲ ಮಾಡೋಕ್ಕಲ್ಲ ಬಿಡು, ಇಲ್ಲೇ ಮಾಡಿಕ್ಕುತ್ತೆ ಇರಾನ. ಅಲ್ಲಿ ಬತ್ತು ಮಾಡೋಕ್ಕಾಗಲಿಲ್ಲ ಅಂದ್ರೆ ಗಾರ್ಮೆಂಟ್ಸ್ಗೆ ಹೋಗ್ಲೇಳು. ಇಲ್ಲಿಂದ ಓಡಾಡ್ಕೊಂಡು ನಾನು ಯಾತನ ಅಕ್ಕಿ ಪಾಕಿ ಕೊಡ್ತಾರಲ್ಲ ತಾಂಬಂದು ಯಾತನ ನಾನು ಹಿಂಗೆ ಮಾಡ್ತೀನಿ. ಇನ್ನೇನು ಮಾಡೋಣ ಹೇಳು? ಏನೋ ನಿಮ್ಮ ಇಷ್ಟ ಅಣ್ಣ, ನೀವೇನಾದರೂ ಮಾಡಿ ಇರ್ರಿ, ನಾವೇನು ಬೇಡ ಅಂಬಲ್ಲ, ನಾವೇನು ಇಲ್ಲಿ ಬಂದಿರಲ್ಲ. ಈಗ ಚೆನ್ನಾಗೈತೆ, ಎಂತ ಮಾಡಿ ಬರಲಿ ಆತು ಸೋರಲ್ ಕಣಮ್ಮ, ಇಲ್ಲಿ ಬಲ್ ಚೆನ್ನಾಯ್ತು ಕಣಮ್ಮ. ಅಂದರೆ ಇದು ಸೂತರ ಕಲ್ನಿ ಸೇರಿ ಮ್ಯಾಕೆಲ್ಲ ಗರಿ ಹಾಕ್ಯಾರಿ ಚೆನ್ನಾಗಿತ್ತು. ಒಟ್ಟಿನಲ್ಲಿ ಮಾಡ್ಕೊಂಡು ಉಂಬಕ್ಕು ಎಲ್ಲನೂ ಚೆನ್ನಾಗೈತೆ. ಇರ್ಬೋದು, ಒಂದು ಸಂಸಾರ ಇರ್ಬೋದು. ಇರಾನ್ ಹೇಳಮ್ಮ, ಇನ್ನು ಒಳ ಮನಿಕೆ ನಾನು ವಾರ ಮನಿಕೆಂತೀನಿ. ನನ್ನ ಗಾಳಿ ಇಲ್ಲಿ ರೂಢಿ ಆಯ್ತು ಮಂಚದ ಮೇಲೆ. ಒಂದಿಟ್ಟು ಆತನ ಒಂದಿಟ್ಟು ಅನ್ನ ಸಾರು ಮುದ್ದೆ ಮಾಡ್ಕೊಂಡು ಉಣ್ಕೊಂಡು ಇರಾನ. ಇನ್ನೇನು ಮಾಡಮ್ಮ ಪಾಪ, ನೀನು ನಂಬ್ಕೊಂಬಂದು ಪಾಪ ಜೀವನ ಹಾಳು ಮಾಡ್ಕೊಂಡು ನೀನು ಅಯ್ಯಂತ ಇದೀಯಾ. ಅಂತ ಇದ್ದೀನಿ. ಇವಾಗ ತವ್ರ ಮನೆಗೆ ಹೋಗೋಕ್ಕಾಗಲ್ಲ. ಈಗ ನಮ್ಮ ಅಪ್ಪ ನಮ್ಮ ಅಮ್ಮ ಇನ್ನೂ ನನ್ನ ಬಿಡ್ಕೊಂಬಲ್ಲ ನಾನು ಮಾಡಿರೋ ಕೆಲಸಕ್ಕೆ. ನಾನು ಅಂತ ತಪ್ಪು ಕೆಲಸ ಮಾಡಿದೆ. ಅದಕ್ಕಾಗಿ ಇವಾಗ ನಾನು ಎಲ್ಲಿ ಹೋಗೋದು ಬೇಡ, ಸುಮ್ಮನೆ ನಮ್ಮ ಮಾಮನ ಜೊತೆಗೆ ಬೇರೆ ಮನೆ ಮಾಡ್ಕೊಂಡು ಬೇರೆ ಇದ್ಕೊಂಡು ಉಮ್ಮನ ಅಂತ ತೀರ್ಮಾನ ತಗೊಂಡೆ. ಸರಿಯಮ್ಮ ಆತೇಳು, ಹಂಗೆ ಮಾಡು. ಒಟ್ಟಿನಲ್ಲಿ ಈಗಳಮ್ಮ ಇವಾಗಿನ ಕಾಲದಾಗೆ ಯಾರನ್ನಾತು ಬುದ್ಧಿವಂತರಾಗಿ ಮಾಡ್ಕೊಂಡು ತಿಂದು ನಾವು ಏನೋ ಒಂದು 4 ತಾಸು ಮಾಡ್ಕೊಂಡ್ರೆ ಮಾತ್ರ. ನಾವು ಸುಮ್ಮನೆ ಅನಾವಶ್ಯಕ ಖರ್ಚು ಮಾಡಿ ಸುಮ್ಮನೆ ಎಲ್ಲಂದ್ರಲ್ಲಿ ಎಲ್ಲ ಹಾಳು ಮಾಡ್ಕೊಂಡ್ರೆ ಯಾರು ಬೆಲೆ ಕೊಡಲ್ಲ ಕಣಮ್ಮ. ಯಾರು ಒತ್ಕೊಂಡು ಹೋಗ್ಲಿಲ್ಲ ಅಂದ್ರೂ ಇರೋ ತಕ್ಕ ಆಗ್ಲೇಳು ನಮಗೆ ಬೇಕೇ ಬೇಕು. ನಮಗೆ ನಮ್ಮ ಅವಶ್ಯಕತೆಗಾಗ್ಲೇಳು ಒಬ್ರನ್ನ ಕೈ ಹೊಡೆದಂಗೆ ನಾವು ನಿಜವಾಗ್ಲೂ ಒಂದು ಸ್ವಲ್ಪ ಯೋಚನೆ ಮಾಡಿ ಅದಕ್ಕೆ ಆಗಲಿ ನಾವು ಕೆಲಸ ಅಂಬೋದು ಮಾಡಬೇಕು. ಎಲ್ಲದ್ರಾಗೂ ನಾವು ಯೋಚನೆ ಅಂಬೋದು ಮಾಡಬೇಕು. ಬುದ್ಧಿ ಅಂಬೋದು ಉಪಯೋಗಿಸ್ಬೇಕು. ಪ್ರತಿಯೊಂದ್ರಾಗೂ ಬುದ್ಧಿ ಉಪಯೋಗಿಸ್ಬೇಕು ನಾವು ಮನುಷ್ಯರಾಗಿ. ಬುದ್ಧಿ ಇದ್ದರೆ ಕಣಮ್ಮ. ಇವಾಗಿನ ಕಾಲದ ಬುದ್ಧಿ ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ. ಈಗ ಸುಮ್ಮನೆ ಬಿಟ್ಟು ಬಂದು ಸುಮ್ಮನೆ ಇಲ್ಲಿ ಇರೋದು ಕಲಿ ಅಷ್ಟೇ. ಏನೋ ಮಾಡ್ಕೊಂಡು ಹೇಳ್ತಾ ಅವನು ಹಂಗೆ ನಾಟ್ಕಾಡ್ತಾನೆ. ಇವಾಗ ಕಾಲು ಮುರಿದಿದ್ದೆ, ಒಂದು ಕಾಳಿಗೊಂದು ಪಿಳ್ಳೆ ನೆವಮ್ಮಗೆ ಕಾಲು ಮುರಿದಿರೋದು ಅವ್ನಿಗೆ ಅದೇ ನೆವ. ನಾನು ಹಂಗೆ ಅಂದೆ, ಆವಾಗಲೇ ಗಾನವಾಗಿ ಓಡಾಡ್ತಿದ್ದೆ. ಅವಾಗಲೇ ಅವ್ರ ಅಮ್ಮ ಇಂಥ ಗಾನವಾಗೆ ಹೇಳ್ತಿದ್ದಾನು, ಏನು ನೋವಿಲ್ಲ ಕಣಮ್ಮ. ಗಾನವಾಗಿ ಕೆಲ್ಸಕ್ಕೆ ಹೋಗ್ಬೋದು, ನಾನೇ ಹೋಗಲ್ಲ. ಬಿಡು ಅವಳು ದುಡಿಲೇಳು ಅಂತ ಹೇಳ್ತಿದ್ದ. ಅದಕ್ಕೇನೆ ಕಾಳ್ಗೊಂದು ಪಿಳ್ಳನೇವ ಅಂತ ಸುಮ್ಮನೆ ನಂತಾಗೆ ಕಾಲು ನೋವು ಅಂತ ನಾಟಕ ಆಡ್ತಾನೆ. ಅವ್ನ ನಾಟಕನೂ ನನಗೆ ಗೊತ್ತಾಯ್ತು. ಅದಕ್ಕೆ ನೀನು ನಾಟಕ ಆಡ್ತೀಯ ತೆಗಿ, ನಾನು ಇರಲ್ಲ, ನಾನು ಏನು ಮಾಡ್ಬೇಕು ಅದನ್ನ ಮಾಡ್ತೀನಿ ಅಂತ ಅದಕ್ಕೆ ಬಂದು ಅವನು ಬೋಲ್ ನಾಟಕ ಆಡ್ತಾನೆ. ಬೋಲ್ ನಾಟಕಗಾರ ಅವನು.
ಕಾಳುವಂತ ಪಿಳ್ಳೆ ನವಮ್ಮಂಗೆ ನೀನು ಕರೆಕ್ಟಾಗಿ ಹೇಳ್ದೆ. ನಾನು ಹಂಗೆ ಅಂದೆ ಕಣ್ಮಮ್ಮ ಅವನ್ನ. ನೀನು ನೋಡಿ ಸರಿಯಾಗಿ ಹೇಳ್ತಾ ಇದೆಯಾ ಅವ್ನ ಬುದ್ಧಿ ಏನು ಅಂತ. ಕಣಮ್ಮ, ಅವನೇ ತಗ ನ್ಯಾಯದಾನಲ್ಲ, ನ್ಯಾಯದಾನಾಗಿದ್ದರೆ ಬಿಡು ಅನ್ಬೋದಾಗಿತ್ತು. ಅವನೇ ಮಾಮ ಇಲ್ಲೇ ಇರೋಣ ಅಂತಂತೂ ಒಳ್ಳೆ ವಾತಾವರಣ. ಇಲ್ಲಿ ಒಂದಿಷ್ಟು ಮನೆ ಎಲ್ಲ ಚೆನ್ನಾಗೈತೆ. ಇವರು ಸ್ವಲ್ಪ ಮನೆಗಿನ ಎಲ್ಲ ಮಾಡ್ಕೊಂಡವ್ರು ಇಲ್ಲಿ. ನಾವು ಇಲ್ಲಿ ಬಂದು ಸುಮ್ಮನೆ ಮಾಡ್ಕೊಂಡು ಉಣ್ಕೊಳತ್ ನಾನು ನಮ್ಮ ಅಮ್ಮ ಇಲ್ಲೇ ಇರ್ತೀವತ್ತು. ಏನು ಮಾಡೋಣ. ನಾನು ಇಲ್ಲೇ ಕೆಲ್ಸಕ್ಕೆ ಹೋಗ್ತೀನಿ. ಅಲ್ಲ ಅಯ್ಯಮ್ಮ ನನ್ನ ಮನೆ ಅಂತಾಳತ್ತ. ಅವಳೆ ಇದ್ರಿರಲಿ ಏನಾರ ಮಾಡ್ಕೊಂಡು ತಿನ್ಲಾಳು, ಆಮೇಲೆ ಗೊತ್ತಾಗುತ್ತೆ ಅವಳಿಗೆ. ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.